ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಸೊ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಜಸ್ಟ್ ಒಂದು ಕ್ಲೀನಿಂಗ್ ವಿಡಿಯೋ ಆಗಿರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ವೀಕೆಂಡ್ಸಲ್ಲಿ ಫ್ರೀ ಇರ್ತಾರೆ ಅಂತಾರೆ. ಸೊ ನನ್ನ ವಿಷಯದಲ್ಲಿ ಹಂಗಲ್ಲ, ಎಂಡ್ಸಲ್ಲೇ ನನಗೆ ಕೆಲಸ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ವರ್ಕೆಲ್ಲ ಬ್ಯಾಲೆನ್ಸ್ ಇಟ್ಕೊಂಡು ಮೊನ್ನೆಯಿಂದನೂ ಇವತ್ತು ಮಾಡ್ತಾ ಇದ್ದೀನಿ ನನ್ನ ವರ್ಕನ್ನು. ಸೊ ಬನ್ನಿ, ನನ್ನ ವರ್ಕ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ಹಾಗೆ ಅಲ್ಲಿ ನೀವು ನನ್ನ ವಿಡಿಯೋ ಎಲ್ಲೆಲ್ಲಿ ನೋಡ್ತಾ ಇದ್ದೀರಾ ಅಲ್ಲೆಲ್ಲ ವೆದರ್ ಎಲ್ಲ ಹೇಗಿದೆ ಅನ್ನೋದನ್ನ ದಯವಿಟ್ಟು ಅಪ್ಡೇಟ್ ಮಾಡಿ. ನಮ್ಮ ಬೆಂಗಳೂರಿನಲ್ಲಂತೂ ತುಂಬ ಕೋಲ್ಡ್ ಇದೆ. ಸೊ ಈಗ ಮೊದಲು ಎಲ್ಲ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ನಾನು ಫಸ್ಟು ತಿಂಡಿ ಮಾಡಿ ಇಟ್ಬಿಡೋಣ ಅಂತ. ಯಾಕಂದರೆ ಹಸ್ಬೆಂಡ್ ಮತ್ತು ಮಗ ಇಬ್ಬರೂ ಕೂಡ ಬ್ಯಾಡ್ಮಿಂಟನ್ಗೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಇದೆಲ್ಲ ಮನೆಯೆಲ್ಲ ಕ್ಲೀನಾಗಿ ಮಾಡಿರ್ಬೇಕು. ಟಿಫನ್ ಮಾಡಿರ್ತೀನಿ ಅಷ್ಟೇ, ಕ್ಲೀನಿಂಗು ನೆಕ್ಸ್ಟ್ ಫರ್ದರ್ ಇದೆ. ಇವಾಗ 9:30ಗೆ ಹೋಗಿದ್ದಾರೆ. 10:30 10:45 ಹಂಗೆ ಬರ್ತಾರೆ. ಅಷ್ಟರಲ್ಲಿ ನಾನೆಲ್ಲ ಮಾಡಿ ಇಟ್ಟು ಆಮೇಲೆ ಕ್ಲೀನಿಂಗಿಗೆ ಹೋಗೋಣ. ಯಾಕಂದರೆ ಬಂದ ತಕ್ಷಣ ಸ್ವಲ್ಪ ಅವ್ರಿಗೆ ಹೊಟ್ಟೆ ಹಸುವಾಗಿರುತ್ತಲ್ಲ. ಸೊ ಅದಕ್ಕೋಸ್ಕರ ತಿಂಡಿ ಮಾಡಿ ಆಮೇಲೆ ನಾನು ಕ್ಲೀನಿಂಗಿಗೆ ಬರ್ತೀನಿ. ತಿಂಡಿ ಇವತ್ತು ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಸೊ ಬಿಸಿಬೇಳೆಭಾತೆ ಯಾಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಒಂದು ಕಡೆ ಇಟ್ಬಿಟ್ರೆ ನೀಟಾಗಿ ಮಾತಾಡ್ಬೋದು. ಸೊ ನೋಡಿ, ಇಲ್ಲಿ ಅಲ್ಲೆಲ್ಲ ಫುಲ್ ಕಂಪ್ಲೀಟ್ ಎಲ್ಲ ಕ್ಲಿಯರ್ ಮಾಡಬೇಕು ಆ ಏರಿಯಾ. ಆ ಥರ ಆಗೋಗ್ಬಿಟ್ಟಿದೆ ಇವಾಗ. ಈಗ ವರ್ಕಿಗೆ ಕೂಡ ಹೋಗ್ತಾ ಇದ್ದೀನಲ್ಲ, ಸೊ ಹಾಗಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಆಗೋಗ್ಬಿಡುತ್ತೆ. ಮತ್ತೆ ಬಂದಮೇಲೆ ಮಾಡೋಕ್ಕೆ ನಮಗೂ ಕೂಡ ಮೂಡಿರಲ್ಲ. ಸೊ ಹಾಗಾಗಿ ಸ್ಯಾಟರ್ಡೆ ಸಂಡೇ ಅಂದ್ಕೊಂಡು ಬಿಟ್ಕೊಂಡ್ಬಿಟ್ಟಿರ್ತೀನಿ ಕೆಲಸಗಳನ್ನ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬರೀ ಮಾತೇ ಆಗೋಯ್ತು. ಇದನ್ನ ಚೈಲ್ಡ್ಹುಡ್ಡಲ್ಲಿ ಯಾರ್ಯಾರು ತಿಂದಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ನಾನು ಸ್ಟಿಲ್ ಇವಾಗಲೂ ಕೂಡ ತಿಂತಿದ್ದೀನಿ, ತುಂಬ ಇಷ್ಟ. ಇದರಲ್ಲಿ ಬ್ಲೂ ಕಲರ್ ಬರ್ತಿತ್ತು, ಅದು ಇನ್ನೂ ಟೇಸ್ಟು ಸಕ್ಕತ್ತಾಗಿರೋದು. ಸೊ ಯಾರ್ಯಾರಿಗೆಲ್ಲ 90s ಕಿಡ್ಸ್ಗೆ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಸೊ ಟಿಫನ್ಗೆ ಎಲ್ಲ ಹೆಚ್ಕೊಂಡು ಎಲ್ಲ ರೆಡಿ ಮಾಡಿ ಎಲ್ಲ ಆಯಿತು. ಸೊ ಟಿಫನ್ ಆ್ಯಕ್ಚುಲಿ ಪಲಾವ್ ಮಾಡಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಬಿಸಿಬೇಳೆಭಾತ್ಗೆ ಶಿಫ್ಟ್ ಆಗಿ ಬಿಸಿಬೇಳೆಭಾತ್ ಮಾಡಿ ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಾನು. ಕಂಪ್ಲೀಟ್ ವ್ಲಾಗ್ನ ಹಾಕೋಣ ಕ್ಲೀನಿಂಗ್ ಮಾಡಿ ಇವತ್ತು ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಯಾಕಂದರೆ ಮಿಡಲಲ್ಲಿ ಅದು ಇದು ವರ್ಕು. ಆಮೇಲೆ ಮಗ ಮತ್ತೆ ಬಂದರು, ಅವ್ರಿಗೆ ಊಟ ತಿಂಡಿ. ನಾವು ಯಾವಾಗ ಹಂಗೆ ಅನ್ಕೋತೀವಿ ಮನೇಲೆಲ್ಲ ಇದ್ದಾಗ ಎಲ್ಲ ಕೆಲಸ ಆಗಿಬಿಡುತ್ತೆ ಅಂತ, ಸೀರಿಯಸ್ಲಿ ಇಲ್ಲ. ಮನೇಲಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರ್ತಾರಲ್ಲ ಆವಾಗಲೇ ಕೆಲಸ ಆಗೋದು. ನನಗೆ ರಿಯಾಲಿಟಿ ಇವತ್ತು ಅರ್ಥ ಆಯಿತು. ಹಾಫ್ ಡೇ ಹೋಗ್ತಿದ್ರು ಬರ್ತಾಯಿದ್ರು, ಹೆಂಗೋ ಆಗ್ತಿತ್ತು. ಇವಾಗ ನಾನು ಆಫೀಸ್ಗೆ ಹೋಗಿ ಬಂದು ಮಾಡ್ತಾ ಇರೋದ್ರಿಂದ ನನಗೆ ಇತ್ತೀಚೆಗೆ ಅರ್ಥ ಆಗಿರೋದೇನು ಅಂದರೆ, ಮನೇಲಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿ ಹಸ್ಬೆಂಡ್ ಆಫೀಸ್ಗೆ ಹೋದಾಗ ಮಾತ್ರ ಕೆಲಸ ಆಗೋದು ಅನ್ನೋದು ನನಗೆ ಇತ್ತೀಚೆಗೆ ರಿಯಲೈಸ್ ಆಗಿದ್ದು. ಮನೇಲಿ ಅವರೆಲ್ಲ ಇದ್ದರೆ ಅವ್ರಿಗೆ ಇವ್ರಿಗೆ ಸರ್ವ್ ಅದು ಬೇಕು ಇದು ಬೇಕು ಅಂತಲೇ ಇರ್ತಾರೆ, ಅದನ್ನು ಸರ್ವ್ ಮಾಡ್ತಾನೇ ಇರಬೇಕು. ಸೊ ಅದಕ್ಕೋಸ್ಕರ ರೆಸಿಪಿ ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನಾನು. ಸೊ ಯಾಕೆ ಅಂತಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಬಿಸಿಬೇಳೆಭಾತ್ ಮಾಡೋ ರೆಸಿಪಿ, ತುಂಬ ಈಸಿಯಾಗಿ ನಾನು ಮಾಡೋದು. ಅದಕ್ಕೋಸ್ಕರ ಹಾಗೆ ಫ್ರೈಡೇ ಸ್ಯಾಟರ್ಡೆ ಸಂಡೇ ಕಂಪ್ಲೀಟ್ 3 days ನನ್ನ ಲಾಂಡ್ರಿ ಡೇ ಅಂತಲೇ ಅನ್ಬೋದು. ಯಾಕೆ ಅಂತಂದರೆ ಫ್ರೈಡೇ ಕಂಪ್ಲೀಟ್ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಲ್ಲ, ಆದರೆ ನಾನು ಎಲ್ಲ ಫುಲ್ ವಾಶ್ ಎಲ್ಲ ಮಾಡಿ ಒಂದು ಕಡೆ ಡಂಪ್ ಮಾಡ್ತೀನಿ ಫ್ರೈಡೇ. ಸ್ಯಾಟರ್ಡೆ ಸಂಡೇ ಕಂಪ್ಲೀಟಾಗಿ ಒಣಗಿಸೋದು, ಮಡ್ಚಿಡೋದು, ಬರೀ ಈ ಕೆಲಸ ಮಾಡ್ಕೋತೀನಿ. ಸೊ ಇವತ್ತು ನೆನ್ನೆ 2 rounds ಹಾಕಿದ್ದೆ, ಅದನ್ನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ. ಡೈಲಿ ಹಾಕ್ಬೋದು, ಹಾಕೋಕ್ಕೇನಿಲ್ಲ. ಒಂದೊಂದ್ಸಲಿ ಕರೆಂಟ್ ಹೋದಾಗ ಆಫ್ ಆಗುತ್ತೆ, ಆನ್ ಆಗುತ್ತೆ, ಮತ್ತು ನಾವು ಬಟ್ಟೆ ಅಲ್ಲೇ ಬಿಡೋದು, ಅದು ಚೆನ್ನಾಗಿ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಕಂಪ್ಲೀಟ್ ಫ್ರೈಡೇ ಸ್ಯಾಟರ್ಡೆ ಸಂಡೇ ಎಲ್ಲ ಒಂದು ಕಡೆ ಡಂಪ್ ಮಾಡಿ ಇಟ್ಕೊಂಡು ಹೋಗ್ಕೊಂಡ್ಬಿಡ್ತೀನಿ. ಅದು ಮಾಡಬಾರ್ದು, ತಪ್ಪು. ಆದರೂ ಏನು ಮಾಡೋದು, ಟೈಮ್ ಇಲ್ವಲ್ಲ. ಸೊ ಹಾಗಾಗಿ ನಾನು ಆ ಥರ ಮಾಡ್ತಾಯಿದ್ದೀನಿ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಅವತ್ತೇ ನಾನು ವಾಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಬ್ಯಾಡ್ ಹ್ಯಾಬಿಟ್ ಆಗಿಬಿಟ್ಟಿದೆ ನನಗೆ, ಡಂಪ್ ಮಾಡಿ ಒಕ್ಕೊಳ್ಳೋದು. ಸೊ ನೋಡೋಣ. ಸೊ ಅದಾದಮೇಲೆ ರೋಪ್ ಆ್ಯಕ್ಚುಲಿ ಮೇಲ್ಗಡೆ ಹಾಕ್ಸಿದ್ದೀವಿ, ಬಟ್ ಮೇಲ್ಗಡೆ ಹೋಗಿ ಹಾಕಿ ತೊಗೊಬಂದು ಅದೆಲ್ಲ ಸಿಕ್ಕಾಬಟ್ಟೆ ಕಷ್ಟದ ಕೆಲಸ ಅಂದ್ಬಿಟ್ಟು ನಾನು ಮನೆ ಮುಂದೆನೇ 2-3 ದಾರ ಕಟ್ಕೊಂಡಿದ್ದೀನಿ. ಸೊ ಅಲ್ಲೇ ಹಾಕ್ಕೊಂಡು ಒಣಗಿಸ್ಕೊಂಡು ಎತ್ತಿಟ್ಕೊತೀನಿ. ಅದನ್ನೇ ಬೈತಾ ಇರ್ತಾರೆ, ಮನೆ ಮೇಲೆ ಅಷ್ಟೊಂದು ಜಾಗ ಇದ್ರೂ ನಿನ್ನಲ್ಲಿ ಒಣಗಾಕೊಳ್ಳಲ್ಲ, ಇಲ್ಲೇ ಹಾಕೋತಾ ಇರ್ತೀಯಾ ಅಂತ ಇರ್ತಾರೆ. ಫ್ಲ್ಯಾಟ್ಗಳಲ್ಲೆಲ್ಲ ಎಷ್ಟು ಫ್ರೀಯಾಗಿ ಬೇಕು ಜಾಗ ಅಂತ ಅಂತಾರೆ. ನಿನ್ನ ಮನೆ ಮುಂದೆನೇ ಹಾಕೊಂಡು ಒಣಗಿಸ್ಕೊತೀಯಲ್ಲ ಅಂತ ಇರ್ತಾರೆ ನನ್ನ ಹಸ್ಬೆಂಡು. ಸೊ ಅದೆಲ್ಲ ಆದಮೇಲೆ
ಮನೆ ಮುಂದೆ ಎಲ್ಲ ಒಣಗಾಕಿ ಮಗಳು ನೋಡಿ ಇಲ್ಲಿ ಸರ್ಕಸ್ ಮಾಡ್ತಾ ಇದ್ದಾಳೆ, ಅಲ್ಲಿ ಇಲ್ಲಿ ಅವಳು ಹೆಂಗೆ ಅಂದರೆ ನಾನು ಎಲ್ಲಿರ್ತೀನಿ ಅಲ್ಲಿ ಹಿಂದೆನೇ ಇರ್ತಾಳೆ ಅವಳು ಆ ಥರ. ಸೊ ನಾನು ಹೇಳಿದ್ನಲ್ಲ ಸ್ಯಾಟರ್ಡೆ ಮನೇಲೆಲ್ಲ ಇರ್ತಾರೆ ಅಂತ ಅಂದರೆ ಅವತ್ತಿನ ದಿನ ಕೆಲಸ ಹಾಳಾಗದೆ. ಹಾಗೆ ಅಂದ್ಬಿಟ್ಟು ಸ್ವಲ್ಪ ವಿಂಟರ್ ಅಂತಂದರೆ ಈವ್ನಿಂಗ್ ಏನಾದ್ರು ತಿನ್ನಲೇಬೇಕು ಅನ್ನಿಸ್ಬಿಡುತ್ತೆ. ಸೊ ಡಯಟ್ ಅಂದ್ಕೊಂಡೆ ಆ ಸ್ನ್ಯಾಕ್ಸು ಈ ಸ್ನ್ಯಾಕ್ಸು ತಿಂತಾನೇ ಇದ್ದೀನಿ ನಾನು. ಅದು ಯಾವಾಗ ಕಂಪ್ಲೀಟ್ ಡಯಟ್ಸ್ ಎಲ್ಲ ಸ್ಟಾಪ್ ಮಾಡಿ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಗುಡ್ ಹ್ಯಾಬಿಟ್ಸ್ ಅಂತೂ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ. ಶುಗರ್ನ ಅವಾಯ್ಡ್ ಮಾಡಿದ್ದೀನಿ, ರೈಸ್ ಅವಾಯ್ಡ್ ಮಾಡಿದ್ದೀನಿ. ಸೊ ಈ ರೀತಿ ಕೆಲವೊಂದೊಂದು ಅವಾಯ್ಡ್ ಅಂತೂ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಇವಾಗ ಏನಕ್ಕೆ ಹೋಗ್ತಿರೋದು ಅಂದರೆ ಮಗನ ಬ್ಯಾಡ್ಮಿಂಟನ್ಗೆ ಜಾಯಿನ್ ಮಾಡಿಸಿದ್ವಿ. ಸೊ ಅವನಿಗೆ ಸ್ವಲ್ಪ ಇದು ರಾಕೆಟ್ಸು ಹಾಗೆ ಶೂಸು ಸ್ಪೋರ್ಟ್ಸ್ ವೇರೆಲ್ಲ ನಾವು ತರೋದಿತ್ತು. ಸೊ ಹಾಗಾಗಿ ತರೋಕ್ಕೆ ಅಂತ ಅಂದ್ಬಿಟ್ಟು 8 ಮೈಲ್ಗೆ ಹೋಗಿದ್ವಿ. ಸೊ ಅಲ್ಲಿ ತಗೊಂಡು ಹಾಗೆ ನಮ್ಮ ಒಂದು ಫೇವ್ರೆಟ್ ಸ್ಪಾಟ್ ಇದೆ ಮೋಮೋಸ್ ಕಾರ್ನರು. ಸೊ ಅಲ್ಲಿ ಮೋಮೋಸ್ ಎಲ್ಲ ತಿಂದ್ಕೊಂಡು ವೀಕೆಂಡ್ಸ್ ಅಂದರೆ ಫಸ್ಟೆಲ್ಲ ಹೋಗ್ತಾ ಇರಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ಹೋಗ್ತೀವಿ. ಫ್ರೈಡೇ ಸ್ಯಾಟರ್ಡೇಸ್ ಅಂದರೆ ಆಲ್ಮೋಸ್ಟ್ ವೀಕೆಂಡ್ಸು ದೇವಸ್ಥಾನ ಅಥವಾ ಅಲ್ಲಿ ಇಲ್ಲಿ ಅಥವಾ ಮನೆಗೆ ಯಾರು ಗೆಸ್ಟ್ ಬರೋದು ಆ ಥರ ಆಗ್ತಾಯಿದೆ. ಚೆನ್ನಾಗಿ ಹೋಗ್ತಾಯಿದೆ ಇವಾಗ ವೀಕೆಂಡ್ಸ್ ಎಲ್ಲ. ಮಕ್ಕಳೆಲ್ಲ ಬೆಳೀತಾ ಅವ್ರು ಬಾಯ್ಬಿಟ್ಟು ಕೇಳ್ತಾರೆ ಅಲ್ಲೋಗೋಣ ಇಲ್ಲೋಗೋಣ ಅಂತ. ಸೊ ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ಇವಾಗ ವೀಕೆಂಡ್ಸ್ ಹೋಗ್ತಾನೇ ಇರ್ತೀವಿ. ಸೊ ಅದೆಲ್ಲ ಆದಮೇಲೆ ಮನೆಗೆ ಬಂದು ಹಾಲು ಕಾಫಿ ಎಲ್ಲ ಕುಡಿದು, ನಾನು ಮೇಯ್ನಾಗಿ ಕಾಫಿ ಅವಾಯ್ಡ್ ಮಾಡಿದ್ದೀನಿ, ಮಿಲ್ಕ್ ಮಿಕ್ಸ್ ಕಾಫಿ ಅವಾಯ್ಡ್ ಮಾಡಿದ್ದೀನಿ. ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ, ಯಾಕಂದರೆ ಕಾಫಿ ಬಿಡೋಕ್ಕಾಗಲ್ಲ. ಸೊ ಅದೊಂಥರ ಫೀಲಿಂಗ್ಸ್, ಅದು ಬಿಟ್ಟರೆ ಏನೋ ಮಿಸ್ ಆಗಿದೆಯಲ್ಲಪ್ಪ ಇವತ್ತು ಅನ್ನಿಸ್ತಾ ಇರುತ್ತೆ. ಸೊ ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಒಂದು 95%. 5% ಯಾವ ರೀತಿ ಹ್ಯಾಬಿಟ್ ಮಾಡ್ಕೊಬಿಟ್ಟಿದ್ದೀನಿ ಅಂದರೆ, ತುಂಬ ತಲೆನೋವು ಬಂದಾಗ ಇವಾಗ ಟ್ಯಾಬ್ಲೆಟ್ಸ್ ತೊಗೊಳ್ಳಲ್ಲ, ಈ ಥರ ಕಾಫಿ ತೊಗೊಂಡ್ಬಿಡ್ತೀನಿ. ಸೊ ಕಾಫಿ ತೊಗೊಂಡಾಗ ಹೋಯ್ತು ಅಂತ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ತೊಗೊತೀನಿ ಅಷ್ಟೇ. ಸೊ ಇವತ್ತು ಅಷ್ಟೇ ಒಂದು 10 ಡೇಸ್ ಮೇಲೆ ಆಗಿತ್ತು ಕಾಫಿನೇ ಕುಡ್ದಿರಲಿಲ್ಲ. ಇವತ್ತು ಕುಡಿದೆ ನಾನು ಆ್ಯಕ್ಚುಲಿ ಈವ್ನಿಂಗು. ಸೊ ಕಾಫಿ ಎಲ್ಲ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಪ್ಲ್ಯಾನ್ಸ್ ಏನೇನಿದೆ ಉಳಿಸಿದ್ದೀನಿ ವರ್ಕನ್ನ ಅದನ್ನು ಮಾಡಬೇಕು. ಕಾಫಿ ಕುಡಿತಾ ಪ್ಲ್ಯಾನ್ ಮಾಡಿಕೊಂಡು ಇನ್ನು ಸಿಗೋದು ಒಂದೇ ಒಂದು ದಿನ ಭಾನುವಾರ. ಆ ಭಾನುವಾರ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಸೊ ಅಷ್ಟನ್ನು ಮಾಡ್ತಾಯಿರ್ತೀನಿ. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗು. ಸೊ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಸೊ ಹಾಗೆ ನಿಮ್ಮ ವಿಂಟರ್ ಸೀಸನ್ ಎಲ್ಲ ಹೇಗೆಲ್ಲ ಹೋಗ್ತಿದೆ, ನಿಮ್ಮ ಕಡೆಯೂ ಟೆಂಪ್ರೇಚರ್ ಹೀಗೆ ಇದೆಯಾ? ತುಂಬ ಕಮ್ಮಿ ಇದೆ ಇಲ್ಲಂತೂ, ಬೆಂಗಳೂರಲ್ಲಂತೂ ಸಿಕ್ಕಾಬಟ್ಟೆ ಚಳಿ. ಸೊ ಕಾಫಿ ಬೇಕನ್ಸುತ್ತೆ ಒಂದೊಂದು ಸಲ. ಸಂಕ್ರಾಂತಿ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೋತಾ ಇದ್ದೀರಾ ಅನ್ನೋದನ್ನ ಕೂಡ ಹೇಳಿ. ಸಂಕ್ರಾಂತಿ ಹಬ್ಬ ಬಂತು ಅಂತ ಅಂದರೆ ಅವರೆಕಾಳು, ಕಡಲೆಕಾಯಿ ಎಲ್ಲ ಸ್ಟಾರ್ಟ್ ಆಗ್ತಾ ಬರುತ್ತೆ. ಚೆನ್ನಾಗಿರುತ್ತೆ ಈ ಸೀಸನು ಒಂಥರ. ಸೊ ಹೇಗೆಲ್ಲ ನೀವು ಪ್ರಿಪೇರ್ ಮಾಡ್ಕೋತಾ ಇದ್ದೀರಾ? ಹಬ್ಬದ್ದು ಕೂಡ ನಾನು ವ್ಲಾಗ್ ಹಾಕ್ತೀನಿ. ವ್ಲಾಗ್ ಜೊತೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಲಾಸ್ಟ್ ಟೈಮ್ ಊರಲ್ಲಿದ್ವಿ, ನೋಡೋಣ ಈ ಟೈಮ್ ಎಲ್ಲಿರ್ತೀವಿ ಅಂತ. ಯಾಕಂದರೆ ವೀಕೆಂಡ್ಸ್ ಅಂದರೆ ನಾನು ಹೇಳಿದ್ನಲ್ಲ ಅನ್ಪ್ರೆಡಿಕ್ಟಬಲ್, ವೀಕೆಂಡ್ಸ್ ಅಂತೂ ಹೊರಗೆ ಇರ್ತೀವಿ, ಅದಂತೂ ಹೌದು. ಊರಲ್ಲಾದರೂ ಆಯಿತು, ಹಾಸನ್ ಅಥವಾ ಬೆಂಗಳೂರು ಹೇಳೋದಕ್ಕಾಗಲ್ಲ. ಸೊ ನೋಡೋಣ, ಬೆಂಗಳೂರಲ್ಲಿ ಎಲ್ಲೇ ಇದ್ರೂ ನಾನು ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಈ ಒಂದು ವ್ಲಾಗ್ನ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಬಾಯ್.